ಹಾಯ್ ಗಾಯ್ಸ್, ವೆಲ್ಕಮ್ ಟು ತೀರ್ಥ ಕುಲಾಲ್ ಲಾಗ್ಸ್. ಇವತ್ತು ನಾನು ಒಂದು ವಿಡಿಯೋ ಮಾಡೋದು ಎಣಿಸ್ಕೊಂಡಿದ್ದೆ. ಅದು ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ನಾನು ಇನ್ಸ್ಟಾಗ್ರಾಮಲ್ಲೂ ಎಂಥವ್ರು ಕ್ವಶನ್ ಕೇಳ್ಬೇಕಿದ್ರೆ ಕೇಳಿ ನಾನು ಅದಕ್ಕೆ ಆನ್ಸರ್ ಹೇಳ್ತಿ ಅಂತ ಹೇಳಿ ಹಾಕಿದ್ದೆ. ಸೊ ಸ್ವಲ್ಪ ಕ್ವಶನ್ ಬಂದಿದ್ದು, ಅದಕ್ಕೆ ಆನ್ಸರನ್ನೆಲ್ಲ ಈಗ ಹೇಳ್ತಿದ್ದೆ. ವಿಷಯ ಅಂತ ಹೇಳಿದ್ರೆ ಗೈಸ್, ನಾನು ಇವತ್ತು ಫುಲ್ ಸ್ಪೀಡಲ್ಲಿ ಮಾತಾಡ್ತಿಲ್ಲ ಅಂತ ಹೇಳಿದ್ರೆ ಜನರೆಲ್ಲ ಈ ಮೂಡಿಗೆ ಹೋಗ್ಬೋದು. ಸೊ ಇವತ್ತು ಅಂದರೆ ಸ್ಲೀಪಿಂಗ್ ಮೂಡಿಗೆ ಹೋಗ್ಬೋದು. ಸೊ ಇವತ್ತು ಸ್ಪೀಡಾಗಿ ಲೈಕ್ ಸುನೇತ್ರ ಅಂತಾರ. ಸುನೇತ್ರ ಎಷ್ಟು ಸ್ಪೀಡ್ ಮಾತಾಡ್ತಾಳೆ ಅಂತ ಹೇಳಿದ್ರೆ, ಅವ್ಳು ಸೆಮಿನಾರ್ ಮಾಡೋದು ಯಾರಿಗೂ ಅರ್ಥನೇ ಆಗ್ತಿಲ್ಲ, ಅಷ್ಟು ಸ್ಪೀಡಲ್ಲಿ ಮಾತಾಡ್ತಾಳೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಅರ್ಥ ಆತ್ ಗೈಸ್, ಬಟ್ ಅವಳು ಸ್ಪೀಡ್ ಮಾತಾಡ್ತಾಳಲ್ಲ, ಅಷ್ಟು ಸ್ಪೀಡಾಗಿ ನಾ ಎಂತಕ್ಕಂತ ಹೇಳಿದ್ರೆ ನಂಗೆ ಅವಳು ಸ್ಪೀಡ್ ಮಾತಾಡೋದು ಇಷ್ಟ ಆಯ್ತು. ನನ್ ಮೇಲೆ ಆಣೆ ಇಟ್ಟಳು, ನನ್ ಮೇಲೆ ಆಣೆ ಇಟ್ಟಳು. ಮತ್ತೆಂತ ಗೊತ್ತಾ ಗೈಸ್, ಆಮೇಲೆ ಸುನೇತ್ರನ್ ಬೇಜಾರತ್ತೇನು, ಅವಳು ಹೇಳೋದು ಅರ್ಥ ಇಲ್ಲ ಅನ್ನೋದಕ್ಕೆ. ಆಮೇಲೆ ಅವಳ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಒಟ್ಟೆಕ ನಾಳೆ ನಂಗೆ ಹೊಡುಕ್ ಸ್ಕೆಚ್ ಹಾಕ್ರೆ ಹೇಳು ಕೇಳಿಯ. ವಡಿ ಮಗ ವಡಿ ಮಗ ವಡಿ ಮಗ ವಡಿ ಮಗ ಬಿಡಬೇಡ ಅವ್ನ, ಶ್ರೀರಾಮ್ಪುರ ಗಲ್ಲಿ ಸುಮ್ಮ ಮುಂದಕ್ಕೆ ಬಂದ್ರೆ ಮಚ್ಚ ಎದ್ದು ಬಿಡಬೇಡ ಅವ್ನ. ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋ ಬನ್ನಿ. ಪ್ರವೀಣ ಅಂತ ಒಬ್ರು ಹಾಯ್ ಅಂತ ಹಾಕಿರೋ, ಅವರಿಗೆ ಹಾಯ್. ಆಮೇಲೆ ನೆಕ್ಸ್ಟ್ ಸುಶಾಂತ್ ಅಂತ ಇನ್ನೊಬ್ರು ಹಾಯ್ ಅಂತ ಹಾಕಿರೋ, ಅವರಿಗೂ ಹಾಯ್. ಮತ್ತೆ ಇಲ್ಲೊಬ್ರು ಕೇಂಡಿರೋ, ನಿಮ್ಮ ಊರು ಯಾವ್ದಂತ ಹೇಳಿ ಕೇಂಡಿರೋ. ಈಗ ನಮ್ದು ಊರು ಮಾವಿನಕಟ್ಟೆ, ಅಂದ್ರೆ ನಾವು ಈಗ ಇದ್ದದ್ದು ಮಾವಿನಕಟ್ಟೆ ಅಲ್ಲ. ಸೊ ಯಾರು ಕೇಂದ್ರೆ ನಾವು ಮಾವಿನಕಟ್ಟೆ ಅಂತ ಹೇಳಿ, ಕಾರಣ ವಂಡರು ನಮ್ಗೆಲ್ಲ ಹತ್ರನೇ ಅದಕ್ಕೆ. ಮತ್ತೆ ಈಗ ವಂಡರ್ ಅಂತ ಹೇಳಿದ್ರೆ ಹೆಚ್ಚಿನವರಿಗೆ ಗೊತ್ತಾಗ್ತಿಲ್ಲ, ಕೆಲವರಿಗೆ ಇಲ್ಲಿ ಕಂಬಳಲ್ಲ ಆಗ್ತಲ್ಲ ಅಂತ ಹೇಳಿ ಗೊತ್ತಾಗ್ತದೆ, ಕೆಲವರಿಗೆ ಗೊತ್ತಾಗ್ತಿಲ್ಲ. ಅಷ್ಟೊತ್ತಿಗೆ ಶಿರೂರು ಅಂದ್ರೆ ಅಲ್ಲೆಲ್ಲ ಹತ್ರ ಇರತ್ತೆ, ಹಂಗೆ ಹೆಂಗೆ ಅಂತೇಳಿ ಎಲ್ಲ ಹೇಳಿ ಇದು ಮಾಡ್ತೆ ಅಷ್ಟೇ. ಈಗ ನಾವು ಈಗ ಇದ್ದದ್ದು ಮಾವಿನಕಟ್ಟೆ, ವಂಡರ್ ಮಾವಿನಕಟ್ಟೆ. ಆಮೇಲೆ ಮತ್ತೆ ವಂಡರ್ ಕಂಬಳಕ್ಕೆ ಬತ್ತಿಲ್ಯಾ ಅಂತ ಹೇಳಿ ಶ್ರೀಕಾಂತ್ ಅವ್ರು ಕೇಳಿರೋ. ವಂಡರ್ ಕಂಬಳಕ್ಕೆ ಅಲ್ಲ ಮರ್ರೆ, ಎಂತ ಹೇಳುದು ಈ ಕ್ವಶನಿಗೆ ಆನ್ಸರ್. ನಾನು ವಂಡರಿನಾಳೆ ಅಂದ್ರೆ ನಾ ಹೇಳ್ದಿಲ್ಲ, ನಮ್ದೇ ಊರ್ ಮನಿ ಹಬ್ಬಕ್ಕೆ ಯಾರು ಹೊಯ್ದೇ ಇರ್ತಾರ. ವಂಡರ್ ಕಂಬಳಕ್ಕೆ, ಮಂದರ್ತಿ ಹಬ್ಬಕ್ಕೆ ನಾವೆಲ್ಲ ಹೊಯ್ದಿರ ಅತ್ತೆ. ನಾವಿಲ್ದೆ ಕಂಬಳತ್ತ, ನಾವಿಲ್ದೆ ಅತ್ತು ಬಿಡಿ ಆರು ಹೇಳುದು. ಅಂದ್ರೆ ಈಗ ನಮ್ಮೂರಂದ್ರ ಮೇಲೆ ನಾವು ಹೊಯ್ಕಪ್ಪ ಅಷ್ಟೇ. ನಾವು ನಾಡ್ದಿಗೆ ಹೋತೆ ನಾನು. ವಿಷಯ ಅಂತ ಹೇಳ್ರಿ, ಎಕ್ಸಾಮ್ ಗೈಸ್. ಎಕ್ಸಾಮ್ ಇರೋದ್ರಿಂದ ಎಂತ ಅಂತ ಹೇಳಿ ಗೊತ್ತಿಲ್ಲ. ಆಕ್ಚುಲಿ ತುಂಬಾ ಸ್ಕೆಚ್ ಇದಿತ್ತು. ನನ್ನ ಫ್ರೆಂಡ್ಸನ್ನ ಬರ್ಕ್ ಮನೆಗೆ, ಅವ್ರ ಹತ್ರ ಒಂದಿನ ಐಕಮ್ ಕೇಳಕ ಸ್ಟೇ ಮಾಡಿ, ಆಮೇಲೆ ನಮ್ಮ ಕಂಬಳ ಗೆದ್ದಿ ಎಲ್ಲ ತಿರ್ಸಿಕ ಅವ್ರನ್ನ ಕಳ್ಸಕ, ಹಂಗೆ ಹಿಂಗೆ ಅದು ಇದಂತ ಪ್ಲಾನ್ ಇದಿತ್ತು. ಅದ್ರ ಎಕ್ಕಿನಾಗ ನಂಗೆ ಗೊತ್ತಿದ್ದಿತ್ತು, ನಾನು ಎಂತರೂ ಒಂದು ಪ್ಲಾನ್ ಮಾಡ್ಕಂತೆ ಅಂತ ಹೇಳಿದ್ರು, ದೇವ್ರ ಅದಕ್ಕೊಂದು ಅಪೋಸಿಟ್ ಪ್ಲಾನ್ ಮಾಡಿ ಇಟ್ಟಿರ್ತ ಅಂತ ಹೇಳಿ. ಸೊ ನಾನು ಹಿಂಗ್ ಪ್ಲಾನ್ ಮಾಡ್ಕಂತ ಹೋಗಿದ್ದೆ. ದೇವ್ರ ಹತ್ತಿಂದ ಎಕ್ಸಾಮ್ ಅಂತ ಹೇಳಿ ತಂದು ಹಾಕಿದ. ಸೊ ವಿಷಯ ಅಂತ ಹೇಳಿದ್ರೆ, ನಾಡ್ದು ಎಕ್ಸಾಮ್ ಇಟ್ಬೇಕು, ನನ್ನ ಫ್ರೆಂಡ್ಸ್ ಯಾರು ಗೊತ್ತಿಲ್ಲ. ಎಕ್ಸಾಮ್ ಇತ್ತಂತ ಹೇಳಿ ನಾನು ಕಂಬಳ ಗೆದ್ದಿ ಇಪ್ಪಳಲ್ಲ, ನಾ ಹೋತಿ ಕಡೆ. ಆಮೇಲೆ ನೆಕ್ಸ್ಟ್ ಕ್ವಶನ್ನು ನನ್ನ ತಮ್ಮ ಶಿವಕುಮಾರ್ ಹಾಕಿದ. ಅಕ್ಕ ತಮ್ಮನ್ ನೆನ್ಪಿತ್ತ ಅಂತ ಹೇಳಿ ಹಾಕಿದ. ಗೈಸ್, ನನ್ನ ಪ್ರೀತಿಯ ಅಚ್ಚುಮೆಚ್ಚಿನ, ಲೈಕ್ ನಂಗೆ ಅವನು ನನ್ನ ತಮ್ಮನ್ಕಿಂತ ಜಾಸ್ತಿ ನಾನು ಒಂಥರ ಫ್ರೆಂಡ್ಸ್ ಥರ ಇತ್ತು ಗೈಸ್. ಅವ್ನ ಲೈಫಲ್ಲಿ ಎಂತಾರು ನಂಗೆ ತಂದು ಹೇಳ್ತೆ, ನನ್ನ ಲೈಫಾಗ ಎಂತಾರು ನಾ ಅವನಿಗೆ ತಕ್ಕೋಗಿ ಹೇಳ್ತೆ. ಒಂಥರ ಒಂದು ಸಿಂಪಲ್ ಮ್ಯಾಟರ್ ಸಹ ಮುಚ್ಚಿಡೋದಿಲ್ಲ. ನಾನೆಲ್ಲ ಹೇಳ್ತೆ, ಅವನೀಗ ಸ್ವಲ್ಪ ಜಾಬ್ ಥರ ಮಾಡ್ತಪ್ಪ, ಹೇಳುದೇ ಇಲ್ಲ ಗಂಡು. ಮತ್ತೆಂತಂದ್ರೆ ಗೈಸ್, ಶಿವ ಅಂದ್ರೆ ನಂಗೆ ತುಂಬಾ ಇಷ್ಟ ಗೈಸ್. ಎಂತಕಂದ್ರೆ ಅವನು ನನ್ನ ಸ್ವಂತ ತಮ್ಮನ್ ತರ ಗೈಸ್. ನಂಗಷ್ಟು ಅಂದ್ರೆ ನಮ್ಮನೆಗೆ ಹೆಂಗ್ ಗೊತ್ತಾ ಗೈಸ್, ಈಗ ನಾನು ಫಸ್ಟ್ ಅಣ್ಣ, ಅಂದ್ರೆ ದೊಡ್ಡಮ್ಮ ಮಗ ಅಣ್ಣ, ಆಮೇಲೆ ನಾ ಹುಟ್ಟಿ ಆದ್ಮೇಲೆ ನನ್ನ ತಮ್ಮ, ನನ್ನ ಸ್ವಂತ ತಮ್ಮ ಹುಟ್ಟದ್ದು, ಅದಾದ್ಮೇಲೆ ಶಿವ ಹುಟ್ಟದಾಯ್ತಾ. ನಾವು 4 ಜನ ಅಂದ್ರೆ ನಮ್ಮ ಅಜ್ಜಿ ಮನೆ ಆದ್ರೆ ನಮ್ಮ ಫ್ಯಾಮಿಲಿ ಸೇರುತ್ತೆ. ಮತ್ತೆ ಮಮ್ಮನ ಮಕ್ಕಳಿದ್ರಲ್ಲ, ಅವರೆಲ್ಲ ಸಣ್ಣ ಮಕ್ಕಳು ಗೈಸ್. ಸೊ ಈಗ ನಮ್ಮ ಮನೆಗೆ ನಾನು ಒಬ್ಳೆ ಹೆಣ್ಣು ಅಂದ್ರೆ ನಮ್ಮ ಫ್ಯಾಮಿಲಿಗೆ. ಬಟ್ ಅದೆಂತ ಅಂದ್ರೆ ಮಮ್ಮನ ಹೆಣ್ಮಕ್ಕಳಿದ್ದು, ಬಟ್ ಅವ್ರ ಫ್ಯಾಮಿಲಿ ಸೇರುತ್ತೆ. ಸೊ ನಮ್ಮ ಫ್ಯಾಮಿಲಿ ಸೇರುತ್ತೆ, ನಮ್ಮ ಫ್ಯಾಮಿಲಿ ಸೇರುತ್ತೆ. ಸೊ ಈಗ ಎಂತದ್ದು ಅಂತ ಹೇಳಿದ್ರೆ, ನಂಗೆ ಅಲ್ಲಿಗೆ ಹೋದ್ರೆ ನನ್ನ ಏಜಿನವ್ರು ಯಾರೂ ಇಲ್ಲ ಗೈಸ್. ಅಣ್ಣನ ಹತ್ರನೂ ನಾ ಕ್ಲೋಸ್ ಇದ್ದೆ, ಅವ್ರೊಟ್ಟಿಗೆಲ್ಲ ಅಷ್ಟೆಲ್ಲ ಮಾತಾಡ್ಕೊಂಬೆಲ್ಲ ಇಲ್ಲ. ಅಣ್ಣನೊಟ್ಟಿಗೆ ಅಷ್ಟೆಲ್ಲ ಕ್ಲೋಸ್ ಆಗಲ್ಲ ಎಲ್ಲ ಹೇಳ್ಕಂತೆ ಮೇಜರ್ ಅಂತರೂ ಸೀರಿಯಸ್
ಎಂಥವ್ರು ಇದ್ರೆ ಹೇಳ್ತೆ. ಎಲ್ಲದೂ ಎಲ್ಲ ಹೇಳ್ಕೊಂಬದಲ್ಲ ಇಲ್ಲ ಅಣ್ಣನೊಟ್ಟಿಗೆ. ಶಿವನೊಟ್ಟಿಗೆ ಹಂಗಲ್ಲ, ಅವನೊಟ್ಟಿಗೆ ಫುಲ್ ಕ್ಲೋಸ್ ಇದ್ದೆ, ಎಲ್ಲರೂ ತಿರುಗುಕಪ್ಪ ಅದು ಇದು ಮಣ್ಣು ಮಸಿ ಗಂಡ ಎಲ್ಲದೂ ಹೇಳ್ಕಂತೆ. ಅವನಂದ್ರೆ ಅಷ್ಟು ಇಷ್ಟ ಆಗೈತೆ ನನಗೆ, ಅವನಿಗೂ ಇಷ್ಟ ಅಂತ ಅನ್ಕೊಂಡಿದ್ದೆ. ಇಷ್ಟ ಇದ್ದೇ ಇರಲಿ ಅಂತ ಹೇಳಿ ನೀ ಕಮೆಂಟಾಗಿ ಮೆಸೇಜ್ ಹಾಕಕ್ಕಾಯ್ತಾ ಶಿವ? ನೆಕ್ಸ್ಟ್ ಕ್ವಶನ್, ಯಾರಿರು ಸನತ್ ಕುಲಾಲ್ ಅಂತ ಹೇಳಿ ಹೆಂಗಿದ್ರಿ ಅಂತ ಹೇಳಿ ಹಾಕಿರೋ. ನಾನು ಹಿಂಗಿದ್ದೆ ಕಣ್, ಅಂದ್ರೆ ನಾ ಚಂದ ಇದ್ದೆ. ಚಂದ ಅಂದ್ರೆ ಆ ಚಂದ ಅಲ್ಲ, ಚೆನ್ನಾಗಿದ್ದೀನಿ. ಮತ್ತೆ ಇದು ನನ್ನ ಅಕ್ಕ ಒಬ್ಳು ಮೆಸೇಜ್ ಹಾಕಿದ್ದಳು, ಮತ್ತೆ ಹೆಂಗಿದ್ದೆ ಅಂತ ಹೇಳಿ. ಶ್ರೀರಕ್ಷಾ ಕುಲಾಲ್, ಅವಳು ಹಾಗೆ ಗೈಸ್. ನನ್ನ ಅಮ್ಮನ ಮನೆಗೆ ಶಿವ ಹೆಂಗು, ಪಪ್ಪನ ಮನೆಗೆ ಅಕ್ಕ ಹಾಗೆ. ಅವಳಿದು ನಂದು ಬಾಂಡಿಂಗ್ ಬೆಸ್ಟ್ ಫ್ರೆಂಡ್ಸ್ ತರ ಇತ್ತು ಗೈಸ್. ಅಷ್ಟು ಕ್ಲೋಸ್ ಇದ್ದಳು ಅವಳು, ಶಿವನ್ ತರನೇ ಗೈಸ್. ನಾವೆಲ್ಲ ಶೇರ್ ಮಾಡ್ಕೊಂತ ಅಂದ್ರೆ ನಾನು ಅಕ್ಕನೊಟ್ಟಿಗೆಲ್ಲ ಶೇರ್ ಮಾಡ್ಕೊಂತ, ನಂಗೆ ಅಷ್ಟು ಇಷ್ಟ ಅವಳಂದ್ರೆ. ನೀನು ಅಷ್ಟೇ ಹೇಳ, ಮೆಸೇಜ್ ಹಾಕ ಮುಚ್ಕೊಂಡ, ಎಂತಂದ್ರೆ ಕಮೆಂಟ್ಗೆ ತೀರ್ಥ ಐ ಲವ್ ಯು ತೀರ್ಥ ಹಿಂಗಲ್ಲ ಹಾರ್ಟ್ ಎಲ್ಲ ಹಾಕಕಾಯ್ತಮ್ಮ ಅಷ್ಟ್. ಇನ್ನೊಬ್ರು ಹಾಕಿರೋ, ಕೇಂಬುಕೆ ಎಂತ ಇಲ್ಲ, ಪ್ರಮೋದ್ ಅಂಬರ್ ಹಾಕದ್ದು, ಕೇಂಬುಕೆ ಎಂತ ಇಲ್ಲ, ವಂಡರ್ ಕಂಬಳ ಹತ್ರ ಬಂತಂತೇಳಿ ಹಾಕಿ. ಎಸ್ ಗೈಸ್, ವಂಡರ್ ಕಂಬಳ ಹತ್ರ ಬಂದಿತ್ತು. ಇದೇ ಡಿಸೆಂಬರ್ 9ನೇ ತಾರೀಕಿಗೆ ನಮ್ಮ ವಂಡರು ಕಂಬಳ, ಐತಿಹಾಸಿಕ ಕಂಬಳ. ಸೊ ಪ್ಲೀಸ್ ಗೈಸ್, ನಾನಂತೂ ಪಕ್ಕ ಹೋತೆ, ನಾ ಹೇಳಿದ್ದೆಲ್ಲ. ಸೊ ನೀವೆಲ್ಲರೂ ಬನ್ನಿ, ನಿಮ್ಮ ಫ್ಯಾಮಿಲಿನೆಲ್ಲ ಕರ್ಕ ಬನ್ನಿ, ನಮ್ಮ ಊರಿನ ಕಂಬಳನ್ನು ನೀವೆಲ್ಲ ಕಾಣಕ್ ಗೈಸ್. ಎಂತ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಕಂಬಳ ಗೆದ್ದಿ ಮನೆಯಿಂದೆಲ್ಲ ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ. ಈ ಸಲ ಕಂಬಳದ್ದು ವಿಡಿಯೋ ಮಾಡ್ತಾ ಇದ್ದೆ. ಬಟ್ ಒಂದು ವಿಷಯ ಬೇಜಾರು ಕೊಡೋದು ಎಂತಂತ ಹೇಳಿದ್ರೆ, ಅದೇ ಸರಿಗೆ ಎಕ್ಸಾಮ್ ಬಂದಿತ್ತು, ನಂಗೆ ಅದೇ ಬೇಜಾರು ಗೈಸ್. ಎಂತ ಮಾಡೋದಂತ ಗೊತ್ತಿಲ್ಲ, ಬಟ್ ಎಂತ ಮಾಡ್ಕರು ಇಲ್ಲ, ವಿಧಿ. ಗೊತ್ತಿಲ್ಲ ಗೈಸ್. ಆಮೇಲೆ ನವ್ಯ ಹಾಕಿದಳು, ನಿಮ್ಮ ಕ್ಲಾಸಲ್ಲೂ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರಂತ ಹೇಳಿ. ಸೊ ಗೈಸ್, ನಾ ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೆ ಅಂತ ಹೇಳಿದ್ರೆ, ನನ್ನ ಜೊತೆ ಯಾರು ಹೆಂಗಿರ್ತಾರೋ ನಾನು ಅವ್ರ ಜೊತೆ ಹಾಗೆ ಇರ್ತೀನಿ ಗೈಸ್. ಈಗ ನನ್ನ ಜೊತೆ ಎಲ್ಲ ಫುಲ್ಲು ಖುಷಿಯಲ್ಲೂ ಒಂದು ಫ್ರೆಂಡ್ ಥರನೇ ನನ್ನೊಟ್ಟಿಗಿದ್ರೆ ನಾನು ಅವ್ರೊಟ್ಟಿಗೆ ಅದೇ ರೀತಿಯಲ್ಲಿ ಇರ್ತೆ. ಈಗ ಅವರೆಲ್ಲರೂ ಒಂಚೂರು ಚೇಂಜ್ ಆದ್ರೆ ನಾನು ಅವ್ರ ಥರನೇ ಚೇಂಜ್ ಆದೆ. ಈಗ ನ್ಯೂಟನ್ 3rd ಲಾ ಇತ್ತಲ್ಲ ಗೈಸ್, ಎವ್ರಿ ಆ್ಯಕ್ಷನ್ ಹ್ಯಾಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳಿ. ಸೇಮ್ ಗೈಸ್, ಈಗ ನನ್ನ ಜೊತೆ ಅವರು ಹೆಂಗಿರ್ತಾರೆ ನಾನು ಹಂಗಿರ್ತೆ ಅಷ್ಟೇ. ಈಗ ಸ್ವಲ್ಪ ಜನ ಕ್ಲೋಸ್ ಆಗಿ ಇದ್ದೀರ್ ಗೈಸ್, ಅವರು ಆಮೇಲೆ ಚೇಂಜ್ ಆದ್ರು, ನಾನು ಚೇಂಜ್ ಆದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕ್ಲಾಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಕ್ಲಾಸಲ್ಲಿ ನನಗೆ ಸದ್ಯದ ಪರಿಸ್ಥಿತಿಯಲ್ಲಿ 3 ಜನ ತುಂಬ ಕ್ಲೋಸ್ ಇದ್ರು. ನಾನು ಅವ್ರ ಜೊತೆ, ಅವರು ಹೆಂಗೆ ನನ್ನೊಟ್ಟಿಗೆ ಕ್ಲೋಸ್ ಇದ್ರು, ನಾನು ಅವ್ರೊಟ್ಟಿಗೆ ಅಷ್ಟೇ ಕ್ಲೋಸಲ್ಲಿದ್ದೆ. ಸೊ ಅವರೇ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಕೊಂಡೆ. ಇನ್ನೊಂದು ಕೀರ್ತನ್ ಕುಲಾಲ್ ಮೆಸೇಜ್ ಹಾಕಿದ, ನನ್ನ ಕಸಿನ್ ಗೈಸ್. ಅವ ಎಂತ ಹಾಕಿದ ಅಂತ ಹೇಳಿದ್ರೆ, ಎಂತ ಮರೇತ್ಯಾ ಇತ್ಲೇ ಕಣ್ಣಂಗೆ ಕಾಂಬುಕಿಲ್ಲಲ್ಲ ಅಂತ ಹೇಳಿ ಹಾಕಿದ. ಅಲ್ಲ ಗಡ, ಮೊನ್ನೆ ಶನಿವಾರ, ಜಾಸ್ತಿ ದಿನ ಅಲ್ಲ, ನಿನ್ನೆ ಶನಿವಾರ ಗಡ, ನಾನು ಸ್ಕೂಟಿಗೆ ಹಾಪತ್ತಿ ನಿಂಗೆ ಹಾರ್ನ್ ಹಾಕಿಕ್ಕೆ ಹೊಯ್ದೆ ಇಲ್ಲಿ ಹೇಳಿ. ಹೊಯ್ದೆ ಅಲ್ದ? ಈಗ ಅಣ್ಣ ನಿಂಗೆ ಹಾರ್ನ್ ಹಾಕಿಕ್ಕೆ ಹೊಯ್ದು ಗಡ, ಕಣ್ಣಂಗೆ ಕಾಂಬುಕಿಲ್ಲ ಅಂತ ಮೆಸೇಜ್ ಹಾಕಿದ ಅಂತ ಹೇಳೋದು. ಇದು ಒಂದು ರೀಸನ್ ಇರ್ಬೋದು ಗೈಸ್. ಎಂತ ಅಂತ ಹೇಳಿದ್ರೆ, ಅವ್ರು ಮಧ್ಯಾಹ್ನನೇ ಮನೆಗೆ ಬರ್ತಾರೆ ಕಣ್ಣು, ಅವ್ರು ಬಂಕ್ ಹಾಕಿಕ್ಕೆ ಬರ್ತಾರೆ ಅಂತ ಹೇಳಿ ನಂಗೆ ಗೊತ್ತಾ. ಇವನ ಶ್ರೀನಿವಾಸ, ಕೀರ್ತನ, ನಮ್ಮನೆ ಸೊನ್ನು ಅವರೆಲ್ಲ ಬಂಕ್ ಹಾಕಿಕ್ಕೆ ಬರ್ತಾರೆ ಗೈಸ್. ಅವ್ರು ಬಂಕ್ ಹಾಕಿಕ್ಕೆ ಮಧ್ಯಾಹ್ನನೇ ಕಾಲೇಜಿಂದ ಮನೆಗೆ ಬರ್ತಾರೆ. ಆ ದಿನ ಶನಿವಾರ ಹಬ್ಬಕ್ಕೆ ಮಧ್ಯಾಹ್ನ ಕಾಲೇಜ್ ಬಿಟ್ಟಿರತ್ತೆ ಅನ್ಕಂತೆ ನಾನು. ನಮ್ಮ ಕಾಲೇಜಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನಾವು 4:15 ಕಾಲೇಜಿಗೆ ಕೂಕೋಣ. ಅಪ್ಪಿ ಒಂದು ಪಿರಿಯಡ್ ಬೇಗ ಬಿಟ್ರೆ ನಾವು 6 ಗಂಟೆ ಮನೆಗೆ ಇರ್ತೀವಿ. ಅಪ್ಪಿ 4:15, ಅಪ್ಪಿ ಅಲ್ಲ, ಎಗಳಿಗೂ ಬಿಡೋದು 4:15 ಬಿಟ್ರೆ 6:15 ಮನೆಗೆ ಇರ್ತೀವಿ. ಈ ಕತ್ಲಿ ಆಪತ್ತಿಗೆ ನಾನು ಯಾರನ್ನ ಹೆಂಗೆ ಮೀಟಪ್ ಇದ್ದೆ ದಾರಿ ಮೇಲೆ ಹಾಪತ್ತಿಗೆ ಎಲ್ಲರೂ ನಾ ಕೀರ್ತನ ಗಂಡಿನ ಮನೆ ಎಲ್ಲ ಕಾಂತ ಹಾಕಿ ಆ ಗಂಡು ಹೆರ್ಗಿಪ್ಪುದಿಲ್ಲ, ನಾನು ಎಂತ ಮಾಡೋದು ಗೈಸ್? ನನ್ನ ತಪ್ಪ ಇದ್ರಾಗೆ, ಅವನಿದೆ ತಪ್ಪಲ್ದ? ನೀವೇ ಹೇಳಿ ಗೈಸ್. ಮತ್ತೊಂದು ಕ್ವಶನ್ ಪ್ರಿನ್ಸ್ ಕೇಳಿದ. ಪ್ರಿನ್ಸ್ ಎಂತ ಕೇಳಿದ ಅಂತ ಹೇಳಿದ್ರೆ, ನನ್ನ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳಿ ಹಾಕಿದ. ಅವನ ಬಗ್ಗೆ ಎಂತ ಹೇಳೋದು ಗೈಸ್, ಅವನು ಫಸ್ಟ್ ಇಯರಿಗೆ, ಅಂದರೆ ಅವ್ನು ನನ್ನ ಜೂನಿಯರ್ ಗೈಸ್. ಅವನು ಫಸ್ಟ್ ಇಯರಿಗೆ 20ಗೆ, ನಾವು ಸೆಕೆಂಡ್ ಇಯರ್ ಅಲ್ಲ, ಅಷ್ಟೊತ್ತಿಗೆ ಎಂತ ಇತ್ತು ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಡೇ ಇದ್ದಿತ್ತು.
ಇವ ಸಣ್ಣಕ್ಕಿದ್ದ ಗೈಸ್ ಯೋನಿ ರೇಂಜಿಗೆಲ್ಲ ಆಡ್ತಾನೆ ಗೊತ್ತಿಲ್ಲ ಆಗಂಡ ಚಾಂಪಿಯನ್ ಐದ್ ಅನ್ಸುತ್ತೆ ನಂಗೆ ಸರಿ. ಹಾ, ಅವ್ನು ಐದ್ ಅನ್ಕಂತೆ. ಸಖತ್ ಆಡಿದ ಗೈಸ್ ನಮ್ದೇ ಟೀಮ್. ಒಳ್ಳೆ ರನ್ನಿಂಗ್ ಎಲ್ಲ ಮಾತ್ರ ಬಿಗು ಇದ್ದಿದ್ದ, ಸಖತ್ ಆಡಿದ. ಮತ್ತೆ ಅವ್ನು ಆಕ್ಚುಲಿ ನಮ್ಮ ಕರ್ನಾಟಕದನೇ ಅಲ್ಲ, ಅವ್ನು ಆಕ್ಚುಲಿ ಕೇರಳದಿಂದ ನಮ್ಮೂರಿಗೆ ಬಂದು ನಮ್ಮ ಭಾಷೆ ಕಲ್ತ್ಕೊಂಡು ನಮ್ಮ ಕಾಲೇಜಿಗೆ ಸೇರ್ಕೊಂಡು ಈಗ ನಮ್ಮ ಭಾಷೆನೆಲ್ಲ ಅಂದ್ರೆ ಅರ್ಥ ಮಾಡ್ಕೊಂಡೆಲ್ಲ ಇತ್ತಲ್ಲ ಗೈಸ್, ತುಂಬಾ ಕಷ್ಟ ಇರುತ್ತೆ ಅನ್ಕಂಡೆ. ಎಂತಕ್ಕಂತ ಹೇಳ್ರಿ, ಈಗ ನಾವು ನಮ್ಗೆ ಗೊತ್ತಿಲ್ಲದೆ ಇರುವಂತಹ ಒಂದು ಸ್ಟೇಟಿಗೆ ಹೋಗಿ ಅವ್ರ ಭಾಷೆನ ಕಲ್ತು ಅಲ್ಲಿರೋ ಇದನ್ನ ಮಾತನ್ನೆಲ್ಲ ಅರ್ಥ ಮಾಡ್ಕೊಂಡ್ ತುಂಬಾ ಕಷ್ಟನೇ ಇರುತ್ತೆ ಅದ ಗೈಸ್. ಅಂದ್ರೆ ಈಗ ಓದದ್ ಮಟ್ಟಿಗೆ ಅದು ತುಂಬಾ ಕಷ್ಟ ಇರುತ್ತೆ. ಜೀವನ ನಡೆಸೋಕೆ ಹೆಂಗಾರು ಮಾಡ್ಬೋದು. ಈಗ ಓದುದು ಅಂತ ಹೇಳಿದ್ರೆ ಅವ್ರು ಹೇಳದ್ ಅರ್ಥ ಮಾತ್ರ ನಾವೆಂತವ್ರು ಎಕ್ಸಾಮ್ ಪಾಸ್ ಆಗ್ಲಕ್ಕಲ್ಲ ಆತರ. ಬಟ್ ಅದ್ರ ಒಂದು ವಿಷಯಕ್ಕೆ ನಂಗೆ ತುಂಬಾ ಖುಷಿ ಇತ್ತು ಅವನ ಮೇಲೆ. ನೆಕ್ಸ್ಟ್ ಅಪೂರ್ವ ಮೆಸೇಜ್ ಹಾಕಿದಾಳ, ನಿಮ್ಮ ಸೌಂದರ್ಯದ ಗುಟ್ಟೇನು ಅಂತ ಹೇಳಿ. ಹೇಳ ನನ್ ಮುಖ ಕಾಣಿ ಹೇಳ, ನಿಂಗೆ ಈ ಮುಸುಡ್ ನಿಂಗ್ ಚಂದ ತೋರಸಾಕೇಣ. ಎಂತ ಎಂತ ಚಂದ ಇತ್ತೇಣ ಈ ಗಾಸಡಿ ಮುಸುಡ್ ನಿಂಗ್ ಚಂದ ತೋರಸಾಕ. ಎಂತ ಕ್ವಶನ್ ಕೇಳಿದೆ ಅಪೂರ್ವ. ನಿನ್ನ ಕೂದ್ಲಾದ್ರು ಚಂದ ಐತ್, ನನ್ನ ಕೂದ್ಲು ಕಾಣ. ಇದಕ್ಕೊಂದ್ ಕೂದ್ಲು ಅಂತ್ರ ಗೈಸ್, ಇಲ್ಲೆಲ್ಲ ನೂಡಲ್ಸ್ ತರ ಬಂದ್ ನಿತ್ಕೊಂಡಿರತ್ತ. ಮತ್ತೆ ಇದು ಹಿಂಗ ಅಭ್ಯಾಸ. ಈಗ ಕಾಣಿ ಗೈಸ, ಇವತ್ತು ಎಣ್ಣೆ ಹಾಕೊಂಡು ಹಿಂಗ್ ಬಾಚ್ಕೊಂಡ್ ಹೋಯ್ ಅಂದ್ರೆ ಎಣ್ಣೆ ಹಾಕೊಂಡಿದ್ದಿದ್ದೆ ನಾ ತಲೆಗೆ ಬೆಳಿಗ್ಗೆ ಎಣ್ಣೆ ಹಾಕೊಂಡು ಇಪ್ಪಕ್ ಹೋಗಿ ಹಿಂಗ್ ನಿಂತಿದ್. ಇಲ್ಲ ಅಂತ ಹೇಳಿದ್ರೆ ಹಿಂಗೆಲ್ಲ ನಿತ್ಕಂತಿದ್ದಿತ್ತು. ನಂಗಂತೂ ನನ್ನ ಮುಸುಡ್ ಕಂಡ್ರೆ ಬೇಜಾರ್ ಹೊತ್ತು. ನಾನು ಅದಕ್ಕೆ ಕನ್ನಡಿಯೇ ನೆಟ್ಟಂಗ್ ಕಾಣ್ತಿಲ್ಲ, ಅಷ್ಟು ಬೇಜಾರ್ ಹತ್ತು ಗೈಸ್ ನನ್ ಮುಖ ಕಂಡ್ರೆ ನಂಗೆ. ಇದು ಯಾರ ಮಾರೆ, ರಾಜೇಶ್ ದೇವಡಿಗೆ ಮದಿಯಗಳಿಗೆ ಕಲ್ತ್ಕೊಂಡು ಹಾಕ್ತಾರೆ. ಅವ್ರು ಯಾರಿದ್ ಮದಿ ಬಗ್ಗೆ ಕೇಳ್ತಿದ್ರ ನಂಗೆ ಗೊತ್ತಿಲ್ಲ ಗೈಸ್. ನಂಗೆ ಎಷ್ಟು ವರ್ಷ ನಾ ಹೇಳುದಿಲ್ಲ. ಬಟ್ ನಾ ಇಷ್ಟು ಸಣ್ಣ ಗೈಸ್, ನಂಗೆ ಇನ್ನೂ ಡಿಗ್ರಿ ಕಂಪ್ಲೀಟ್ ಇಲ್ಲ. ನೀವೆಂತಕ್ಕೆ ಇಷ್ಟ ಬೇಗ ನನ್ನ ಮದಿ ಸುದ್ದಿ ಮಾತಾಡ್ತಿದ್ರಿ? ನನ್ನ ಮದಿ ಕೇಳ್ತಿದ್ರಿ, ಯಾರ ಮದಿ ಕೇಳ್ತಿದ್ರಿ ನಂಗಂತೂ ಗೊತ್ತಿಲ್ಲ. ಅಂದ್ರೆ ಇದು ಕ್ವಶನ್ ನಾನು ಹಾಕೋಕೆ ನನ್ನ ಬಗ್ಗೆನೇ ಕೇಳ್ತಿದ್ರೆ ಅಂತ ಅನ್ಕೊಂಡಿದ್ದೆ. ಬಟ್ ಹೆಂಗೆ ನಾನು ನಿಮ್ಗೆ ಆಂಟಿ ತರ ತೋರ್ತಿದ್ನಾ? ಮಹೇಶ್ ಶೆಟ್ಟಿ ಹಿಲಿಯಾಣ ಅವ್ರು ಕೇಳಿರು. ಮತ್ತೆ ಹುಷಾರಿದ್ರ್ಯಾ, ಒಳ್ಳೆ ವಿಡಿಯೋ ಮಾಡಿ, ಗಾಡ್ ಬ್ಲೆಸ್ ಯು ಅಂತ ಹಾಕಿರು. ಥ್ಯಾಂಕ್ ಯು ಸೋ ಮಚ್. ಎಂತ ಹೇಳಿದ್ರೆ ನಾನು ಹುಷಾರಿದ್ದೆ. ಮತ್ತೆ ವಿಡಿಯೋ ಗೈಸ್, ನಾನು ದೇವಸ್ಥಾನದ್ದೆಲ್ಲ ಈಗ ಕಂಟೆಂಟ್ ಮಾಡ್ತಾ ಇಲ್ಲ. ಬಿಕಾಸ್ ನಮ್ಮ ಕಾಲೇಜಿಗೆ ಈಗ ದಿನ ಎಕ್ಸಾಮ್ ಅಂತ ಹೇಳಿ ಮಾಡ್ತಾ ಇದ್ರು ಗೈಸ್. ಒಂದು ಒಪ್ಪಿ ಯಾವ್ದಾದ್ರು ಶನಿವಾರ ಆದಿತ್ಯವಾರ ಮಾರನೇ ದಿನ ಸೋಮವಾರ ಎಕ್ಸಾಮ್ ಇಲ್ಲ ಅಂತ ಹೇಳಿದ್ರೆ ನಂಗೆ ಆ ದಿನ ಖುಷಿಯಲ್ಲಿ ಕಳಿಕ್ ಅನ್ಸುತ್ತೆ ಗೈಸ್. ಎಲ್ಲಿ ಹರ್ಗೊಬ್ಬ ಬೇಡ ಮನೆಗೆ ಐಕಂಬ ಹಂಗಲ್ಲ ಅನ್ಸುತ್ತೆ. ನಿಮ್ಗೊಂದು ವಿಷಯ ಗೊತ್ತಿಲ್ಲ ಅನ್ಕಂತೆ ಗೈಸ್. ವಿಷಯ ಅಂತಂತ ಹೇಳಿದ್ರೆ, ನಾನು ಜಾಸ್ತಿ ಮನೆಯಿಂದ ಹೊರಗೆಲ್ಲೂ ಹೋಗ್ತಿಲ್ಲ, ಮನೆಯೊಳಗೆ ಮನ್ಕೊಂಡಿರ್ತೆ. ಅಂದ್ರೆ ಮನೆಗೆ ಬರೀ ಮನ್ಕೊಂಬಂದಿಲ್ಲ, ಕೆಲಸ ಎಲ್ಲ ಮಾಡ್ತೇನೆ ಸಾರೆ. ನಂಗೆ ಈಗ ಹೆರ್ಗು ಹೊಪ್ಪುದು, ಜನರೊಟ್ಟಿಗೆ ಬರುವುದು ಅದೆಲ್ಲ ಆತೇ ಇಲ್ಲ. ಎಂತಕ್ಕಂದ್ರೆ ನಾನು ತುಂಬಾ ಇಂಟ್ರೋವರ್ಟ್. ಆಮೇಲೆ ಯಾರಿದು ಸಂತೋಷ್ ಶೆಟ್ಟಿ ಅನ್ಕಂತೆ, ಅವ್ರೆಂತ ಕೇಳಿರಂತ ಹೇಳಿದ್ರೆ, ಹೋಯ್ ಹೆಂಗಿದ್ರಿ, ನಿಮ್ಮನ್ನ ಡೈಲಿ ನೋಡ್ತೆ ಮಾರ್ರೆ ಶಿರೂರ್ ಮೂರ್ಕೈಯಲ್ಲಿ, ನಮ್ಮ ಅಂಗಡಿ ಹತ್ರನೇ ಪಾಸ್ ಆತ್ರಿ, ಅಂಗಡಿ ಪಕ್ಕದಲ್ಲಿ ಹೋತ್ರಿ ಅಂತ ಹೇಳಿ ಹಾಕಿ. ಹಾಯ್ ಸಂತೋಷ್ ಶೆಟ್ಟಿ ಅವರೇ, ವಿಷಯ ಅಂತ ಹೇಳಿದ್ರೆ ನಂಗೆ ಯಾವ ಅಂಗಡಿ ಅನ್ ಗೊತ್ತಿಲ್ಲ. ಎಂತ ಅಂತ ಹೇಳಿದ್ರೆ ಗೈಸ್, ನಾ ಹೇಳಿದೆ ನಾ ಇಂಟ್ರೋವರ್ಟ್ ಅಂತ ಹೇಳಿ. ಸೊ ನಾನು ಈ ಬಸ್ಸಿನಾಗಿಪ್ಪತ್ತಿಗೆ ನನ್ನ ಪಾಡಿಗೆ ಒಂದು ಹಾರರ್ ಸ್ಟೋರಿಗೆ ಅಂತ ಬತ್ತೆ. ಅದಾದ್ಮೇಲೆ ಬಸ್ಸಿಂದ ಕೆಳಗೆ ಇಳಿದ್ರು ಕೂಡ, ಅಂದ್ರೆ ಶಿರೂರಿಗೆ ಬಂದು ಇಳಿದ್ರು ಕೂಡ ಬಸ್ ಪಪ್ಪಗೆ ಸ್ವಲ್ಪ ಟೈಮ್ ಇದ್ರೆ ನಾನು ಎಂತ ಮಾಡ್ತೇನೆ ಅಂತ ಹೇಳಿದ್ರೆ, ಒಂದೇ ನನ್ನ ಫ್ರೆಂಡ್ಸಿಗೆ ಯಾರಿಗಾರು ಕಾಲ್ ಮಾತಾಡ್ತಿರ್ತೆ. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಮೊಬೈಲಲ್ಲಿ ರೀಲ್ಸ್ ಎಂತಾರು ಕಾಣ್ತಾ ಇರುತ್ತೆ. ಅಂದ್ರೆ ನಂಗೆ ಯಾರು ನನ್ನ ಕಾಣ್ತಿದ್ರು ನಾ ಅವ್ರನ್ನ ಕಂಡ್ರೆ ನಂಗೆ ಒಂಥರ ಅನ್ಸುತ್ತೆ. ಅಂದ್ರೆ ತುಂಬಾ ಇಂಟ್ರೋವರ್ಟ್ ಗೈಸ್ ನಾನು. ಅದಕ್ಕೋಸ್ಕರ ನಾನು ಬರೀ ಮೊಬೈಲ್ ಅಂದ್ರೆ ಯಾರು ಅವ್ರನ್ನ ಕಂಡು ಆಮೇಲೆ ಅವ್ರನ್ನ ಮಾತಾಡ್ಸೋದು ಅದೆಲ್ಲ ಸಹ ಮಾಡ್ತಿದ್ದಲ್ಲ. ಅವ್ರು ನನ್ನ ಕರ್ದು ಮಾತಾಡ್ಸಿ ನಂಗೆ ಅಷ್ಟೆಲ್ಲ ಮಾತಾಡೋದು ಬೇರೆ ಇಲ್ಲ. ಅದಕ್ಕೆ ನಾ ಮೊಬೈಲ್ ಕಾಣ್ತಿರ್ತೀವಿ. ಸೊ ನಮಗೆ ನೀವು ಯಾರಂತ ಹೇಳಿ ಗೊತ್ತಾಗಲಿಲ್ಲ, ಸಾರಿ ಆಯ್ತಾ. ಈಗ ಸಿಂಚು ಮೆಸೇಜ್ ಹಾಕಿದ್ದಾಳೆ, ಸಿಂಚನ ಶೆಟ್ಟಿ. ಅವಳು ಎಂತ ಹಾಕಿದ್ದಾಳೆ ಅಂತ ಹೇಳಿದ್ರೆ, ನಿಮ್ಮ ಕಾಲೇಜಲ್ಲಿ ಡೂ ಯು ಹ್ಯಾವ್ ಎನಿ ಕ್ರಶ್? Bombastic side eye, criminal offensive side eye.
ಗೈಸ್ ನಂಗೆ ಗೈಸ್ ನಂಗೆ ಮೊದಲೊಬ್ಬ ಕ್ರಶ್ ಇದ್ದಿದ್ದ ಗೈಸ್. ಈಗ ನಿಜ ಹೇಳ್ತಿ ಗೈಸ್. ಆಮೇಲೆ ನಾವು ಅವನಿಗೆ ಹೇಳಿದೆ ಅದೆಲ್ಲ ಮುಗ್ದು ಹೋಯ್ತು ಗೈಸ್, ಕ್ರಶ್ ಕತೆ ಎಲ್ಲ ಮುಗಿ. ಈಗ ವಿಷಯ ಅಂತ ಹೇಳಿದ್ರೆ ಪ್ರೆಸೆಂಟ್ ನಂಗೆ ಯಾರು ಕ್ರಶ್ ಇಲ್ಲ ಗೈಸ್. ಎಂತಕ್ಕಂತ ಹೇಳಿದ್ರೆ ನಂಗೆ ಈಗ ಯಾವ ಸ್ಟೇಜಿಗೆ ಬಂದಿದ್ದೀವಿ ಅಂದ್ರೆ, ಈಗ ಯಾವ್ದಾದ್ರು ಒಂದು ಹುಡುಗ ಪಾಸ್ ಆದ ನೆನ್ಸ್ಕೊಳ್ಳಿ, ಅವನನ್ನ ಕಾಣ್ತೇ ಇಲ್ಲ. ಯಾರು ನನ್ನ ಎದುರು ಯಾರು ಬಂದ್ರು ಅವ್ರನ್ನ ಕಾಣ್ತಿಲ್ಲ. ನಾ ಸುಮ್ಮನೆ ಕೆಳಗೆ ಕಣ್ಕೊ ಹೋಗ್ತಿರ್ತೆ. ಅಪ್ಪಿ ನಾನು ಎಲ್ಲರೂ ಒಂದ್ಸಲ ಮುಖ ಕಂಡ್ರು, ಕೆಲವು ಸಲ ಹಿಂಗೆ ಅಪ್ಪು ಅಂತ ಒಂದೊಂದು ಪರಿಸ್ಥಿತಿ ಬರ್ತಲ್ಲ, ಅಷ್ಟೊತ್ತಿ ನಾವು ಕಂಡ್ರು ಅವ ಚಂದ ಇದ್ದಲ್ಲ, ಅಲ್ಲಿಗೆ ಮುಗಿತ್ ಗೈಸ್ ಆ ಕಾನ್ವರ್ಸೇಷನ್. ಅದ್ರ ಮುಂದೆ ಹಾತೇ ಇಲ್ಲ. ಕ್ರಶಿನರಿಗಂತೂ ಹಾಪು ಚಾನ್ಸೇ ಇಲ್ಲ ಗೈಸ್, ಅಷ್ಟೇ. ಸೊ ಪ್ರೆಸೆಂಟ್ ನಂಗೆ ಯಾರು ಕ್ರಶ್ ಇಲ್ಲ ಸಿಂಚು, ಅಷ್ಟೇ ಸಿಂಚು. ಜಗನ್ ಅವ್ರು ಎಂತ ಮೆಸೇಜ್ ಹಾಕಿರಂತ ಹೇಳಿದ್ರೆ, ನನಗೆ ನಿಮ್ಮ ಭಾಷೆ ಬಪ್ಪುದಿಲ್ಲ, ನಂಗೆ ಕಲ್ಸಿ ಕೊಡ್ತೀಯ ಕೇಳಿ ಹಾಕಿರೋ. ಆ್ಯಕ್ಚುಲಿ ಎಂತ ಗೊತ್ತಾ, ನಾನು ಕುಂದಾಪುರ ಕನ್ನಡದಲ್ಲೇ ಲಾಕ್ಸ್ ಮಾಡ್ತಿದ್ದೆ. ನೀವು ಅದಕ್ಕೆ ನನ್ನ ಲಾಕ್ಸ್ ಒಂದು ದಿನ ಕಾಣಿ, ಸೊ ಚಂದ ನೀವು ಕಲಿತ್ರಿ ಆಯ್ತಾ. ನಾನು ಎಂತಕ್ಕೆ, ನಂಗೆ ತುಂಬ ಜನ ಹೇಳಿದ್ರು ಗೈಸ್, ನೀನು ಕುಂದಾಪುರ ಕನ್ನಡದಲ್ಲೆಲ್ಲ ಲಾಕ್ಸ್ ಮಾಡಬೇಡ, ಶುದ್ಧ ಕನ್ನಡದಲ್ಲಿ ಮಾಡಂತ ಹೇಳಿ. ಬಟ್ ಇದು ನಮ್ಮ ಭಾಷೆ ಗೈಸ್, ನಾವು ನಮ್ಮ ಭಾಷೆನ ಬೆಳೆಸ್ಕೋರ್ ಮಾತ್ರ, ಉಳಿಸಿ ಬೆಳೆಸಿ ಮಾತ್ರ ಅದು ಮುಂದಿನ ಜನ್ರೇಷನ್ನಿಗೆ ನಾವು ತಕೋ ಹೋಯ್ಲಕ್ಕೆ. ಇಲ್ಲ ಅಂತ ಹೇಳಿದ್ರೆ ಈ ಭಾಷೆಯಲ್ಲೆಲ್ಲ ಹೋಗ್ತದ್ದು. ಅದಕ್ಕೆ ನಾನು ನಮ್ಮ ಭಾಷೆನ ಬಿಡುದಿಲ್ಲ ಅಂತ ಹೇಳಿ ಕುಂದಾಪುರ ಕನ್ನಡದಲ್ಲೇ ಲಾಕ್ಸ್ ಮಾಡ್ತಾ ಇದ್ದೆ, ಅಷ್ಟೇ. ಆಮೇಲೆ ಎಂ.ಆರ್. ಪೂಜಾರಿ ಇವ್ರೆಂತ ಹಾಕಿರಂತ ಹೇಳಿದ್ರೆ, ಬರುವ ವರ್ಷ ಭೋಗಕ್ಕೆ ಕೊಯ್ಯೋಕೆ ಕೋಳಿ ಇದಿರ್ಬೇಕಿತ್ತು, ಹುಂಡಿ ಇತ್ತಕ್ಕೆ ಅಂತ ಹಾಕಿರ. ಆ್ಯಕ್ಚುಲಿ ನನಗೆ ಇದು ವಿಷಯ ಎಂತ ಅರ್ಥ ಇಲ್ಲ ಅಂತ ಹೇಳಿದ್ರೆ, ಬರುವ ವರ್ಷ ಭೋಗಕ್ಕೆ ಕೋಳಿ ಕೊಡೋಕೆ ಇದಿರ್ಬೇಕಿದ್ದಿತ್ತು ಅಂತ ಹೇಳಿ ಹಾಕಿರೋ. ದೊಡ್ಡಿರ ಹುಂಡಿ ಇತ್ತು ಅಂತ ಹೇಳಿದ್ರೆ ಅದು ಹುಂಡು ಕೋಳಿ ಬಗ್ಗೆ ಕೇಂತಿದ್ರೆ ಅಥವಾ ಈ ಹೆಣ್ಣಿನ ಹುಂಡಿ ಬೇಕಂತ ಕೇಂತಿದ್ರಿ ಅಂತ ನಂಗೆ ಅರ್ಥ ಇಲ್ಲ. ಹೆಣ್ಣಿನ ಹುಂಡಿ ಬಗ್ಗೆ ಕೇಂತಿದ್ರೆ ನಾನು ಮ್ಯಾಟ್ರಿಮೋನಿ ಅಲ್ಲ ಅದೊಂದು ಹೇಳ್ತೆ, ಮತ್ತೆ ಹುಂಡಿದ್ದು ಕೋಳಿ ಇತ್ತಕ್ಕೇನ್ರಿ. ಈಗ ನಾನೊಂದು ಕಂಡು ಇಟ್ಟಿರ್ಬೋದು, ಆದ್ರೆ ಬರುವ ವರ್ಷದವರೆಗೆ ಅದು ಬದುಕಿರತ್ತೆ ಇಲ್ಲಿ ಅಂತ ಹೇಳೋಕ್ಕಾಗ್ತಿಲ್ಲ ಕಾಣಿ. ನೆಕ್ಸ್ಟ್ ಕ್ವಶನ್ ಎಂತ ಅಂತ ಹೇಳಿದ್ರೆ, ನಿನ್ನ ಲೈಫಲ್ಲಿರೋ ಬಿಗ್ ಗೋಲ್ ಎಂತ? ಆದಿತ್ಯ ಪೂಜಾರಿ ಕೇಳಿದ, ಅಲಿಯಾಸ್ ನಿತ್ಯಾನಂದ. ಅವ್ನು ನನ್ನ ಬೆಸ್ಟ್ ಫ್ರೆಂಡ್ ಗೈಸ್. ನಿನ್ನ ಗೋಲ್ ಎಂತ ಕೇಳಿದ ಗೈಸ್. ಆ್ಯಕ್ಚುಲಿ ನಂಗೆ ಇಪ್ಪದ ಗೋಲ್ ಅಂತಂತ ಹೇಳಿದ್ರೆ, ನಂಗೆ ಆ್ಯಕ್ಚುಲಿ ನಾನೀಗ ಯಾವ್ದು ಓದ್ತಾ ಇದ್ದೆ ನಂಗೆ ಆ ಫೀಲ್ಡಲ್ಲಿ ಹೋಗೋಕ್ಕೆ ಇಂಟ್ರೆಸ್ಟೇ ಇಲ್ಲ ಗೈಸ್. ನನಗೆ ಆ್ಯಕ್ಟಿಂಗ್ ಫೀಲ್ಡಿಗೆ ಹೋಯ್ಕೆ ಅಂತ ಹೇಳಿ ಆಸೆ. ನಾನು ಚಂದ ಮಾಡ್ತೀಯೋ ಬಿಡ್ತೀಯೋ ಅದು ನಂಗೆ ಗೊತ್ತಿಲ್ಲ, ಬಟ್ ನಾನು ಹೇಳಿಕೊಟ್ರೆ ಚಂದ ಮಾಡ್ತೀಯ ಅಂತ ಹೇಳಿ ನಂಗೆ ನಂಬಿಕೆ ಇತ್ತು ಗೈಸ್. ಬಟ್ ಇಲ್ಲ ಪ್ರಾಬ್ಲಮ್ ಎಂತಂತ ಹೇಳಿದ್ರೆ, ನಮ್ಮ ಫ್ಯಾಮಿಲಿ ನಂಗೆ ಸಪೋರ್ಟ್ ಇಲ್ಲ ಗೈಸ್. ಅಮ್ಮ ಅಡ್ಡಿಲ್ಲ ಹೋಗ ಹಂಗಲ್ಲ ಅಂತಾರೆ, ಬಟ್ ಪಪ್ಪ ಅವರು ಕನ್ವಿನ್ಸ್ ಮಾಡ್ರು ಒಪ್ಕಂತ್ರು ಗೈಸ್. ಬಟ್ ಅವ್ರು ಎಂತಂದ್ರೆ, ಈಗ ನೈಟೆಲ್ಲ ಎಲ್ಲರೂ ನಾ ಸೆಲೆಕ್ಟ್ ಆಪು ಸೆಕೆಂಡ್ರಿ, ಒಂದು ವೇಳೆ ನಾನು ಸೆಲೆಕ್ಟ್ ಆಯಿ ನೈಟೆಲ್ಲ ಎಲ್ಲರೂ ಬಪ್ಪುದೆಲ್ಲ ಇದ್ರೆ ಅವ್ರು ನನ್ನ ಬತ್ತಿಲ್ಲ ಗೈಸ್. ಅದಕ್ಕೆ ಅವ್ರು ಹಂಗೆ ಹೇಳಿದ್ರು, ನೈಟೆಲ್ಲ ಶೂಟಿಂಗ್ ಇದ್ದು ನಾವೆಂತ ಬಪ್ಪು ಬತ್ತಿಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ಯಾವ ನಂಬಿಕೆ ಮೇಲೆ ನಾ ಬತ್ತಿ ಅಂತ ಹೇಳಿ ಶಾರ್ಟ್ ಫಿಲ್ಮಿಗೂ ಒಂದು 2-3 ಅವಕಾಶ ಸಿಕ್ಕಿದ್ದಿತ್ತು ಗೈಸ್. ಬಟ್ ಇದೇ ರೀಸನ್ನೇ ನಾ ಬಿಟ್ಟೆ. ನಂಗೆ ಆಸೆ ಇತ್ತು, ಬಟ್ ಮನೆಗೆ ಬಿಡೋದಿಲ್ಲ ಅಷ್ಟೇ. ಸೊ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.